ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ ವಿವಿಧ ಹುದ್ದೆಗಳು ಕಂಡಕ್ಟರ್ ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಟಾಪ್ 50 ಪ್ರಶ್ನೆಗಳು ವಿತ್ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ರಿ. ಇವು ಕೂಡ ನಿಮಗೆ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಕ್ಕವ್ರಿ. ಯಾಕಂದರೆ ಇದೇ ಮಂತದಲ್ಲಿ ನಿಮ್ಮದು ಎಕ್ಸಾಮ್ ಕೂಡ ಇರ್ತಾವೆ. ಅದರಲ್ಲೂ FDA ಕ್ವಶನ್ ಪೇಪರು ವಿತ್ ಅದೇ ರೀತಿ SDA ಕ್ವಶನ್ ಪೇಪರ್ ಕೂಡ ಇದರಲ್ಲಿ ಮಿಕ್ಸ್ ಆಗಿ ತೊಗೊಂಡಿವ್ರಿ. ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅದಾವ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರ್ತದೆ. ಪ್ರತಿದಿನ ಉಚಿತ ಮಾಹಿತಿ ಅದರ ಜೊತೆಗೆ ಅಪ್ಡೇಟನ್ನು ಕೂಡ ನೀಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸ್ನೇಹಿತರಲ್ಲಿ ಪಟ್ಟಿಗಳನ್ನ ಕೊಟ್ಟಿದ್ರು, ಅವನ್ನೆಲ್ಲ ಕೂಡ ಸರಿಪಡಿಸಿ ಕೊಟ್ಟಿವ್ರಿ. ಇದು ಪ್ರಶ್ನೆ ಅಂತಲ್ಲ, ಡೀಟೇಲ್ ಆಗಿ ನೋಡ್ಕೊಂಬಿಡ್ರಿ. ಹಾಗೆ ಇಲ್ಲಿ ನೋಡ್ರಿ, ರೆಟೆಕ್ಸ್ ರೋಗವು ವಿಟಮಿನ್ D ಕೊರತೆಯಿಂದ ಬರ್ತದೆ ರೀ. ಅದೇ ರೀತಿ ಸ್ರವಿ ರೋಗವು ವಿಟಮಿನ್ C ಕೊರತೆ ಇದ್ರೆ ಬರ್ತದೆ ರೀ. ಅದೇ ರೀತಿ ಸ್ಟೆರಿಲಿಟಿ ರೋಗವು ವಿಟಮಿನ್ E ಕೊರತೆಯಿಂದ ಬರ್ತದೆ. ಇರುಳು ಕುರುಡುತನ ಏನಿದೆ ವಿಟಮಿನ್ A ಕೊರತೆಯಿಂದ ಬರುತ್ತೆ ರೀ. ಮೇಲಿನ ಎಲ್ಲ ಸರಿಯಾದ ಹೊಂದಾಣಿಕೆಯನ್ನು ನೀಡಲಾಗಿರ್ತದೆ ರೀ. ಇನ್ನು ಮುಂದೆ ಏನು ಪ್ರಶ್ನೆಗಳನ್ನು ನೀಡ್ತಾವಿಲ್ರಿ, ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಆಪ್ಷನ್ಗಳಿರ್ತಾವೆ. ಈ ಸರಿಯಾದ ಆಪ್ಷನ್ ನಿಮಗೇನಾದರೂ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಕಂಟಿನ್ಯೂ ಆಗಿ ತಿಳಿಸ್ತಾವೆ ರೀ. ಇಲ್ಲಿ ಪ್ರಶ್ನೆ ಸಂಖ್ಯೆನ ಹಾಕ್ಬೇಕಂತ ಏನಿಲ್ಲ, ನಿಮಗೆ ಅದು ಸರಿಯಾಗಿದೆ ಅಂತೆಲ್ಲ ತಿಳ್ಕೊಂಡ್ರೆ ಸಾಕ್ರಿ. ಕಂಟಿನ್ಯೂ ಆಗಿ ಇದ್ರೆ A, B ಇದ್ರೆ B, C ಇದ್ರೆ C, D ಇದ್ರೆ D ಅನ್ನು ಕಂಟಿನ್ಯೂ ಆಗಿ ಟೈಪ್ ಮಾಡ್ತಾ ಹೋಗ್ರಿ. ಇದರಿಂದ ನಿಮ್ಗೆ ಒಂಥರ ಕ್ವಿಜ್ ಆದ ರೀತಿ ಆಗ್ತದೆ ರೀ. ಸ್ನೇಹಿತರೆ, ಇದು ಬಂದು 1997 FDA ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ ಆಗಿರ್ತದೆ. ಪ್ರಶ್ನೆ ನೋಡಿದರೆ ಮುರಾ ಎಮ್ಮೆ ತಳಿ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಬಂದು ನಿಮಗೆ ವಾಯುವ್ಯ ಪ್ರಾಂತ್ಯದಲ್ಲಿ ಕಂಡು ಬರ್ತದೆ. ಮುರಾ ಎಮ್ಮೆ ತಳಿಯು ಮುಖ್ಯವಾಗಿ ಹರಿಯಾಣ ಮತ್ತು ಪಂಜಾಬ್ ಪ್ರಾಂತ್ಯಗಳಿಗೆ ಕಂಡು ಬರುತ್ತೆ. ಇದು ವಿಶ್ವದಾದ್ಯಂತ ಅತಿ ಹೆಚ್ಚು ಹಾಲು ನೀಡುವ ಎಮ್ಮೆ ತಳಿಗಳಲ್ಲಿ ಒಂದಾಗೈತೆ ರೀ. ಈಗ ಎಲ್ಲ ಕಡೆ ಕೂಡ ಬೆಳೆಸಾಕತ್ತಾರೆ ಇದನ್ನು. ಮೊದಲೆಲ್ಲ ಆ ಸೈಡ್ ಅಟ್ಟ ಬೆಳಿತೈತಿ, ಈಗ ಎಲ್ಲ ಕಡೆ ಹೊಂದಾಣಿಕೆ ಆಗೋ ರೀತಿ ಮಾಡ್ಕೊಂಡಾರ್ರಿ. ಇನ್ನು ಕಾರ್ಬೋಹೈಡ್ರೇಟ್ ಹೇರಳವಾಗಿ ಸಸ್ಯ ಭಾಗ ಯಾವುದಂದ್ರೆ ಯಾವುದರಲ್ಲಿ ಜಾಸ್ತಿ ಸಿಗುತ್ತಪ್ಪ ಅಂದ್ರೆ ಇದ್ರೊಳಗೆ ಆಲೂಗಡ್ಡೆಯಲ್ಲಿ ಹೆಚ್ಚಿನ ಅಂಶ ಇರ್ತದೆ ರೀ. ಆಲೂಗಡ್ಡೆಯಲ್ಲಿ ಪಿಷ್ಟ ರೂಪದ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುತ್ತದೆ. ಇದು ಮನುಷ್ಯನ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದ ಯಾವುದು? ಇದು 2015ರಲ್ಲಿ ಕೇಳಲಾದ ಪ್ರಶ್ನೆ ಆಗಿರ್ತದ. ಸ್ನೇಹಿತರೆ, ಸರಿಯಾದ ಉತ್ತರ ಮ್ಯಾಕರಲ್ ಸರಿಯಾದ ಉತ್ತರ ಆಗಿರ್ತದೆ. ಮ್ಯಾಕರಲ್ ಅಂದರೆ ಬಾಂಗಡೆ ಮೀನು. ಇದು ಕರ್ನಾಟಕದ ಸಮುದ್ರ ತೀರದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಮತ್ತು ಜನಪ್ರಿಯವಾದ ಪ್ರಭೇದವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಅನುವಂಶೀಯತೆ ಕಾಯಿಲೆಯಾಗಿದೆ? ಬಣ್ಣ ಕುರುಡುತನ ಸರಿಯಾದ ಉತ್ತರ. ಇದಕ್ಕೆ ನಿಮ್ಗೆ ಆಪ್ಷನ್ ನಾವು ನೋಡಲಿಲ್ಲರಿ, ಹಂಗೆ ಡೈರೆಕ್ಟಾಗಿ ಕೊಟ್ಟಿವ್ರಿ. ಸ್ನೇಹಿತರೆ, ನೀವೇನಾದರೂ SDA, FDA ಕಂಡಕ್ಟರ್ ಹುದ್ದೆಗಳು ಮತ್ತು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ನಿಮಗೆ ಈಗ ಎಕ್ಸಾಮ್ ಸಮೀಪ ಬಂದವ್ರಿ. ಶಾರ್ಟ್ ನೋಟ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತದೆ, ಅಲ್ಲಿ ನೋಡಿಕೊಂಡು ನೀವು ನೋಟ್ಸನ್ನು ಪಡೆದುಕೊಳ್ಬೋದು ರೀ. ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, SDA ಆಗಿರ್ಬೋದು, FDA ಆಗಿರ್ಬೋದು, ಸಹಾಯಕ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ನಿಮ್ಮದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ ಐತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದ್ಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸನ್ನು ಕೂಡ ನೀವು ಇಲ್ಲಿ ಕವರನ್ನು ಮಾಡ್ಬೋದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸು ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರನ್ನು ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ನಿಮಗೆ SDA ಮತ್ತು FDA ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವೆ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸನ್ನು ಎಕ್ಸಾಮ್ ದೂರ ಇರೋಕ್ಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸನ್ನು ಓದ್ರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ, ಅದೇ ಹೆಚ್ಚಿನ ಸಿಲೆಬಸನ್ನು ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ. ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸನ್ನು ಕೂಡ ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು.
ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸು ಉಪಯುಕ್ತ ಆಗ್ತದೆ. ಇಲ್ಲಿ ನೋಡ್ಕೋಬಹುದು ಈಗ ಆಲ್ರೆಡಿ HK ಎಕ್ಸಾಮ್ ಬರೆದವರು ಮತ್ತೆ ನಾನು HK ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ. ಈ ಸಾರಿ HK ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ನಾನು HK ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತದೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವ್ರಿ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ರೆಸ್ಯೂಮ್ ಹಾಕೊಂಡು ಸ್ವಲ್ಪ ಓಕೆ. ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೀರಿನ ಮೇಲಿನ ಎಳೆತ ಅಂತ ಆಗಿರ್ತದ. ಸ್ನೇಹಿತರೆ ಇದಕ್ಕೆ ವಿವರಣೆ ಕೂಡ ನೋಡೋಣ. ನೀರಿನ ಮೇಲ್ಮೈ ಸೆಳೆತದ ಕಾರಣದಿಂದಾಗಿ ನೀರಿನ ಮೇಲ್ಪದರವು ಒಂದು ತೆಳುವಾದ ಚರ್ಮದಂತೆ ವರ್ತಿಸುತ್ತದೆ. ಇದು ಹಗುರವಾದ ಕೀಟಗಳ ತೂಕವನ್ನು ತಡೆದುಕೊಳ್ಳುತ್ತದೆ. ಇನ್ನು ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ಇದು 2015 FDAಯಲ್ಲಿ ಕೇಳಲಾಗಿರ್ತದೆ ರೀ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಳಿ ಆಗಿರ್ತದ. ಸ್ನೇಹಿತರೆ ಸ್ವಲ್ಪ ಬಾಯಗುಳಿದ ಸರಿಯಾಗಿ ಕನ್ವರ್ಸೇಷನ್ ಬರಾಗತ್ತಿಲ್ಲ, ಏನಾದರೂ ತಪ್ಪುಗಳಾದ್ರೆ ಕ್ಷಮಿಸ್ರಿ. ಇಲ್ಲಿ ಅಂತರೂ ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ಇರ್ತದೆ ರೀ, ನೋಡ್ಕೋರಿ. ಇಲ್ಲಪ್ಪ ನಿಮ್ಗೆ ಓದಿದಾಗಲ್ಲ ನೀವೇ ಓದ್ಕೋತೀರಂದ್ರೆ ಸ್ಕ್ರೀನ್ನ ಸ್ಪೀಡನ್ನಾದರೂ ಇಟ್ಕೋಬೋದು, ನೀವು ಸ್ಲೋನಾದರೂ ಇಟ್ಕೊಂಡು ಸೆಟ್ಟಿಂಗ್ ಇಟ್ಕೊಂಡು ನೀವು ಕೂಡ ಓದ್ಕೋಬೋದು ರೀ. ನಮ್ಮದು ವಾಯ್ಸ್ ಬೇಡ ಅಂತ ನೀವು ವಾಯ್ಸ್ ಮ್ಯೂಟ್ ಮಾಡಿ ಓದ್ಕೋಬೋದು ರೀ. ಇದಕ್ಕೆ ಸರಿಯಾದ ಉತ್ತರ ಗಾಳಿ ಆಗಿರ್ತದ. ಗಾಳಿಯ ಮೂಲಕ ಪರಾಗ ರೇಣುಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ವರ್ಗಾವಣೆ ಆಗುವುದನ್ನು ಅನಿಮೋಫಿಲಿ ಎನ್ನಲಾಗುತ್ತದೆ. ಉದಾಹರಣೆ ಜೋಳ ಮತ್ತು ಹುಲ್ಲುಗಳಲ್ಲಿ ಆಗುವ ಪರಾಗಸ್ಪರ್ಶ ಆಗಿರ್ತದ. ಇನ್ನು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಮೈಕಾಲಜಿಯ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ? 2015ರಲ್ಲಿ ಬಂದ ಪ್ರಶ್ನೆ ಆಗಿರ್ತದ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಶಿಲೀಂಧ್ರಗಳು ಆಗಿರ್ತದ. ಇಲ್ಲಿ ನೋಡ್ರಿ, ಮಶ್ರೂಮ್ ಸೇರಿದಂತೆ ವಿವಿಧ ಬಗೆಯ ಶಿಲೀಂಧ್ರಗಳ ಬಗ್ಗೆ ನಡೆಯುವ ವೈಜ್ಞಾನಿಕ ಅಧ್ಯಯನವೇ ಮೈಕಾಲಜಿ. ಈಗ ಸದ್ಯಕ್ಕೆ ಮಶ್ರೂಮ್ದು ಭಾಳ ಟ್ರೆಂಡಿಂಗ್ದಾಗ ಐತ್ರಿ, ಅದನ್ನು ಭಾಳ ಬೆಳೆಯಾಕತ್ತಾರ. ನೀವು ಏನಾದರೂ ಬೆಳೆಯಾಕತ್ತಿದ್ರಂದ್ರೆ ಆಲ್ ದ ಬೆಸ್ಟ್. ಯಾಕಪ್ಪ ಅಂದ್ರೆ ಅದು ಈಗ ಸದ್ಯಕ್ಕೆ ಈ ವಾತಾವರಣಕ್ಕೆಲ್ಲ ಸುಟವಲ್ಲಾಗುತ್ತೆ. ಬಟ್ ಬೇಸಿಗೆಯಲ್ಲಿ ನೀವು ಅದಕ್ಕೆ ಆಗಿದ್ದ ಏರ್ ಕೂಲರ್ಗಳನ್ನ ಅದೇ ರೀತಿ ನೀವು AC ಕೂಡ ಅಲ್ಲಿ ಇಡಬೇಕಾದ ಪ್ರಸಂಗ ಬರುತ್ತೆ. ಅದು ಯಾಕಂದರೆ ತಂಪಿನಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರುತ್ತೆ ರೀ. ಇನ್ನು ನೆಕ್ಸ್ಟ್, ಇರುವೆಗಳು ಯಾವುದರ ಮೂಲಕ ಸಂವಹನ ಮಾಡುತ್ತವೆ? 2015ರಲ್ಲಿ FDA ಪರೀಕ್ಷೆಯಲ್ಲಿ ಕೇಳಿದ್ರಿ. ಸ್ನೇಹಿತರೆ ಸರಿಯಾದ ಉತ್ತರ ಫೆರೋಮೋನ್ಗಳು ಆಗಿರ್ತದೆ. ಇರುವೆಗಳು ತಮ್ಮ ದಾರಿಯಲ್ಲಿ ಫೆರೋಮೋನ್ ಎಂಬ ವಾಸನೆ ದ್ರವ್ಯವನ್ನು ಬಿಡುತ್ತವೆ. ಇದನ್ನು ವಾಸನೆ ಹಿಡಿಯುವ ಮೂಲಕ ಇತರ ಇರುವೆಗಳ ಗುಂಪನ್ನು ಹಿಂಬಾಲಿಸುತ್ತವೆ. ನೋಡ್ರಿ ಬೇಕಾದ್ರೆ ಇರುವೆಗಳು ಒಂದು ಲೈನ್ ಹಿಡ್ದು ಹೋಗಿರ್ತಾವೆ ರೀ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅದರಲ್ಲಿರುವ ಹಾರ್ಮೋನ್ ರೀ. ಅದೊಂಥರ ನಿಮಗೆ ಇಲ್ಲಿ ನೋಡ್ಕೊರಿ, ಫೆರೋಮೋನ್ಗಳಂತ್ರ ಅವು ನಿಮ್ಗೆ ಅದಕ್ಕೆ ಸಂಬಂಧಿಸಿದಂತೆ ಅವ್ರ ಸಂವಹನ ಅಥವಾ ಮಾತಾಡೋಕೆ ಅದೊಂದು ಬಳಸ್ತಾರೆ. ನೆಕ್ಸ್ಟ್, ಪ್ರಬಲವಾದ ರಕ್ತಹೀನತೆಯು ಡ್ಯಾಶ್ ಕೊರತೆ, ಇದರ ಕೊರತೆಯಿಂದ ಆಗ್ತದಂತ ಕೇಳ್ತಾರೆ. ಸ್ನೇಹಿತರೆ ಸರಿಯಾದ ಉತ್ತರ ವಿಟಮಿನ್ B12 ಆಗಿರ್ತದೆ. ವಿಟಮಿನ್ B12 ಕೊರತೆಯಿಂದ ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ವ್ಯತ್ಯಯ ಉಂಟಾಗಿ ತೀವ್ರ ರಕ್ತಹೀನತೆ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರ ಹೀಗೆ ಕರೆಯಲಾಗುತ್ತದೆ. 2015ರಲ್ಲಿ ಬಂದ ಪ್ರಶ್ನೆ ಆಗಿರ್ತದೆ. ಸ್ನೇಹಿತರೆ ನಿಮಗೇನಾದರೂ ಇದೇ ರೀತಿ ಕಂಟಿನ್ಯೂ ಆಗಿ ಓಲ್ಡ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ ವಿತ್ ಆನ್ಸರ್ ಏನಾದರೂ ಪ್ರತಿಯೊಂದು ಭೂಗೋಳ ಆಗಿರ್ಬೋದು, ಅದೇ ರೀತಿ ಹಿಸ್ಟ್ರಿ ಆಗಿರ್ಬೋದು, ಅದೇ ರೀತಿ ನಿಮಗೆ ಅರ್ಥಶಾಸ್ತ್ರದ ಪ್ರಶ್ನೆಗಳು ಏನಾರ ಬೇಕಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ. ನಾವು ಕಂಟಿನ್ಯೂ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ವಿಡಿಯೋನ ಮಾಡ್ತಾ ಹೋಗ್ತೀವಿ ರೀ. ಸ್ನೇಹಿತರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟೈಡಲ್ ಗಾತ್ರ ಆಗಿರ್ತದ. ಒಬ್ಬ ವ್ಯಕ್ತಿಯು ವಿಶ್ರಾಂತಿ ಸ್ಥಿತಿಯಲ್ಲಿ ಉಸಿರಾಡುವಾಗ ಶ್ವಾಸಕೋಶದ ಒಳಗೆ ಹೋಗುವ ಅಥವಾ ಹೊರಬರುವ ಗಾಳಿಯ ಪ್ರಮಾಣವೇ ಟೈಡಲ್ ಗಾತ್ರ ಆಗಿರ್ತದ. ನೆಕ್ಸ್ಟ್, ಸಸ್ಯವು ಬೆಳಕಿನಂತ ಬಾಗಲು ಪ್ರಚೋದಿಸುವ ಹಾರ್ಮೋನ್ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಆಕ್ಸಿನ್ ಆಗಿರ್ತದ. ಸಸ್ಯದ ತುದಿಯಲ್ಲಿರುವ ಆಕ್ಸಿನ್ ಹಾರ್ಮೋನು ಜೀವಕೋಶಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ಸಸ್ಯವು ಬೆಳಕಿನ ಕಡೆಗೆ ಬಾಗುವಂತೆ ಮಾಡುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ,
ಆಯುರ್ವೇದದ ಸ್ಥಾಪಕರಲ್ಲಿ ಒಬ್ಬರು ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ಚರಕ. ಚರಕನನ್ನು ಆಯುರ್ವೇದದ ಪ್ರಮುಖ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಭಾರತೀಯ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೀತಾರ. ಸ್ನೇಹಿತರೆ, ಇಲ್ಲಿ ನೀವು ವಿವರಣೆಯನ್ನು ನೋಡೋದ್ರಿಂದ ಇಲ್ಲಿ ನಿಮಗೆ ಡಬಲ್ ಕ್ವಶನ್ಸ್ ಕೂಡ ಕವರ್ ಆಗ್ತಾವ್ರಿ. ಇಲ್ಲಪ್ಪ ನಮಗೆ ವಿವರಣೆ ಬೇಡ, ಡೈರೆಕ್ಟ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಮಾಡಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತೀವಿ. ಈಗ ಸದ್ಯಕ್ಕಂತೂ ಇದ್ರೊಳಗೆ ಒಂದಿಷ್ಟು ವಿವರಣೆಗಳು ಅದಾವ್ರಿ. ಇನ್ನು ತ್ಯಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಯಾವುದು? ಇದು 2019ರಲ್ಲಿ FDAಯಲ್ಲಿ ಬಂದ ಪ್ರಶ್ನೆಯಾಗಿರ್ತದ. ಸ್ನೇಹಿತರೆ, ಸರಿಯಾದ ಉತ್ತರ ಬಯೋಮೈಥೇನೇಷನ್ ಆಗಿರ್ತದ. ಸ್ನೇಹಿತರೆ, ಇದಕ್ಕೆ ನೋಡೋದಾದರೆ ಈ ತಂತ್ರಜ್ಞಾನದಲ್ಲಿ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಜೈವಿಕ ತ್ಯಾಜ್ಯವನ್ನು ವಿಘಟಿಸಿ ಮೀಥೇನ್ ಅನಿಲವನ್ನು ಇಂಧನವಾಗಿ ತಯಾರಿಸಲಾಗುತ್ತದೆ. ನೆಕ್ಸ್ಟ್, ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿ ಯಾವುದು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎರೆಹುಳು ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಂತ ಕೂಡ ಕರೀತಾರ. ಎರೆಹುಳುಗಳು ಕಸ ಅಥವಾ ಸಾವಯವ ತ್ಯಾಜ್ಯವನ್ನು ತಿಂದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿದಂತ ಕೇಳಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಶರೀರದಲ್ಲಿ ಅಯೋಡಿನನ್ನು ಸಾಂದ್ರೀಕರಿಸಿಕೊಳ್ಳುವ ಭಾಗ ಯಾವುದು ಅಂತ ಕೇಳ್ತಾರೆ. ಥೈರಾಯ್ಡ್ ಆಗಿರ್ತದ. ಗಂಟಲಿನ ಭಾಗದಲ್ಲಿರುವ ಥೈರಾಯ್ಡ್ ಗ್ರಂಥಿಯು ರಕ್ತದಿಂದ ಅಯೋಡಿನನ್ನು ಹೀರಿಕೊಂಡು ದೇಹದ ಚಯಾಪಚಯಕ್ಕೆ ಬೇಕಾದ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಲಾಗ್ತದ. ಇನ್ನು ಎಲ್ಲ ಗುಂಪುಗಳಿಂದ ರಕ್ತವನ್ನು ಪಡೆಯಬಹುದಾದ ಗುಂಪು ಯಾವುದು ಅಂತ ಕೇಳ್ತಾರೆ. AB ಗುಂಪು. ಇದು ನಿನ್ನೆ ಕ್ವಶನ್ ಒಂದು ರಿಪೀಟ್ ಆಗೈತ್ರಿ. ಇದು SDAದ ನಿನ್ನ ಕ್ವಶನ್ ಪೇಪರ್ ಚರ್ಚೆ ಮಾಡುವಾಗ ಬಂದಿತ್ತು. ಇದು SDA ಒಳಗೂ ಬಂದೈತಿ ಮತ್ತು FDA ಒಳಗೂ ಕೂಡ ಐತಿ ನೋಡ್ರಿ. AB ರಕ್ತದ ಗುಂಪಿನಲ್ಲಿ ಯಾವುದೇ ಪ್ರತಿಕಾಯ ಇಲ್ಲದಿರುವುದರಿಂದ ಅವು ಯಾವುದೇ ಗುಂಪಿನದಿಂದ ರಕ್ತನ ಪಡ್ಕೋತಾವ್ರಿ. ಇದೆಲ್ಲ ಅದ್ರ ಕೊಡೋದು ಮಾತ್ರ ಎಲ್ಲರಿಗೂ ಕೊಡಂಗಿಲ್ಲ O ಪಾಸಿಟಿವ್ ಒಂದ ಮಾತ್ರ ಎಲ್ಲರಿಗೂ ಕೂಡ ಕೊಡ್ತತ್ರಿ ರಕ್ತ. ಇನ್ನು ಮಾನವನ ಮೊಟ್ಟೆ ಅಥವಾ ಅಂಡಾಣು ಬಿಡುಗಡೆಯಾದಾಗ ಅದರಲ್ಲಿ ಏನನ್ನು ಇರುತ್ತದೆ? ಅಂಡಾಣು ಬಿಡುಗಡೆಯಾದಾಗ ಒಂದು X ಕ್ರೋಮೋಸೋಮ್ ಇರುತ್ತದೆ. ಇಲ್ಲಿ ನೋಡ್ರಿ, ಮಾನವನ ಅಂಡಾಣು ಯಾವಾಗಲೂ ಒಂದು X ಕ್ರೋಮೋಸೋಮ್ ಮಾತ್ರ ಹೊಂದಿರ್ತದೆ ರೀ. ಆದರೆ ಲಿಂಗ ನಿರ್ಧಾರವು ಶುಕ್ರವಿನಲ್ಲಿರುವ X ಅಥವಾ Y ಕ್ರೋಮೋಸೋಮ್ ಮೇಲೆ ಅವಲಂಬಿತವಾಗಿರ್ತದೆ ರೀ. ಯಾವುದೇ ಒಂದ್ರಿ ಶುಕ್ರ ಅಥವಾ ವೀರಾಣು ಅಂತ ಕೂಡ ಕರೀತಾರೆ. ಇಲ್ಲಿ ಒಂದು ಗಂಡ ಹೆಣ್ಣ ಕೂಡಿದ ಮೇಲೆ ಅಥವಾ ಸಂಭೋಗ ಮಾಡಿದ ಮೇಲೆ ಇಲ್ಲಿ ಮಕ್ಕಳು ಏನಾಕ್ಕವಲ್ಲ, ಎಲ್ಲರೂ ಕೂಡ ಏನು ಹೇಳ್ತಾರೆ, ಹೆಣ್ಣು ಮಕ್ಕಳು ನೋಡಪ್ಪ ಈಗ ಬರೀ ಹೆಣ್ಣು ಹಿಡ್ಕೋತ ಹೊಂಟಾಳ ಅಂತ ಹೇಳ್ತಾರೆ. ಬಟ್ ಅದು ಅವ್ರ ತೊಂದರೆ ಅಲ್ರಿ, ಇರೋದು ಪುರುಷರಲ್ಲಿದ್ರಿ. ಪುರುಷನಲ್ಲಿ ಯಾವಾಗಲೂ ಹೆಣ್ಮಕ್ಳಲ್ಲಿ X ಕ್ರೋಮೋಸೋಮ್ ಇರುತ್ತೆ ರೀ. ಪುರುಷರಲ್ಲಿ ಏನಿರುತ್ತಲ್ಲ, ಶುಕ್ರವಿನಲ್ಲಿ X ಮತ್ತು Y ಎರಡೂ ಕೂಡ ಇರ್ತಾವ್ರಿ. ಇಲ್ಲಿ X Y ಎರಡೂ ಇರೋದಂತ ರೀ. ಏನಾಯ್ತಪ್ಪ, ಪುರುಷನಿತ್ರ X ಹೋಯ್ತಂದ್ರೆ ಮಹಿಳೆಯರು ಕೂಡ X ಇರುತ್ತೆ ರೀ. ಎರಡೂ ಕೂಡಿ ಹೆಣ್ಣು ಹುಡ್ತದೆ ರೀ. ಪುರುಷನಿತ್ರ Y ಹೋಯ್ತಪ್ಪ ಅಂದ್ರೆ ಇಲ್ಲಿ ಮಹಿಳೆಯರಲ್ಲಿ X ಇರುತ್ತೆ ರೀ. ಅದು ಎರಡೂ ಕೂಡಿ Y ಆಗಿ ಗಂಡು ಹುಡ್ತದೆ ರೀ. ಇಲ್ಲಿ ಮುಖ್ಯ ಕಾರಣ ಹೆಣ್ಣು ಗಂಡ ಆಗಕ್ಕೆ ಮಹಿಳೆಯರದಲ್ರಿ, ಪುರುಷರ್ರಿ. ಯಾಕಂದರೆ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು, ಬಟ್ ನಾವು ಸ್ವಲ್ಪ ಹೇಳಿದ್ದೇನೆ ಅಷ್ಟೇ. ನೆಕ್ಸ್ಟ್, ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆಗಳಲ್ಲಿ ಇಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಚಿತ ಶಿಲೆಗಳು. ಸಂಚಿತ ಶಿಲೆಗಳು ಪದರಾಗಿ ರೂಪುಗೊಳ್ಳುವುದರಿಂದ ಸತ್ತ ಜೀವಿಗಳ ಅವಶೇಷ ಈ ಪದರಿನಗಳ ನಡುವೆ ಸಿಲುಕಿ ಪಳೆಯುಳಿಕೆಯಾಗಿ ಸಂರಕ್ಷಿಸಲ್ಪಡುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಸಾರಜನಕವನ್ನು ಹಿಡಿದಿಟ್ಟುವ ಸಾಮರ್ಥ್ಯ ಉಳ್ಳ ಸ್ವತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ ಯಾವುದಂತ ಕೇಳ್ತಾರೆ. ಸ್ನೇಹಿತರೆ, 2019ರಲ್ಲಿ ಬಂದ FDAಯಲ್ಲಿ ಬಂದ ಪ್ರಶ್ನೆ ಇದಾಗಿರ್ತದೆ. ಕ್ಲಾಸ್ಟ್ರಿಡಿಯಂ ಸರಿಯಾದ ಉತ್ತರ ಆಗಿರ್ತದೆ. ಇದು ಮಣ್ಣಿನಲ್ಲಿ ಸ್ವತಂತ್ರವಾಗಿ ಜೀವಿಸುವ ಬ್ಯಾಕ್ಟೀರಿಯಾ ಆಗಿದ್ದು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ರೀ. ನೆಕ್ಸ್ಟ್ ಪ್ರಶ್ನೆ, ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಭಾಗಿಯಾದ ಜೀವಿ ಯಾವುದು? ಇದು FDAಯಲ್ಲಿ ಕೇಳಿದ ಪ್ರಶ್ನೆ ಆಗಿರ್ತದ. ಆಸ್ಪರಲಜಿಸ್ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗದ್ದು ಯಾವುದು ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಗುಲ್ಕಜನ್ ಎಂಬುದು ಮೆದುಜೇರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಪ್ರೋಟೀನ್ ಹಾರ್ಮೋನ್ ಆಗಿದೆ. ಉಳಿದೆಲ್ಲವೂ ಕೊಲೆಸ್ಟ್ರಾಲ್ನಿಂದ ಉತ್ಪತ್ತಿಯಾಗುತ್ತವೆ. ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಜೀವಿಗೋಳ ಧಾಮವನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಕೇಳಿದ್ರೆ 2019ರಲ್ಲಿ FDAಯಲ್ಲಿ ಬಂದ ಪ್ರಶ್ನೆ ಆಗಿರ್ತದ.
ಸ್ನೇಹಿತರೆ ಸರಿಯಾದ ಉತ್ತರ ನೀಲಗಿರಿ. ಭಾರತದ ಮೊದಲ ಜೀವಗೋಳ ಧಾಮವನ್ನು ನೀಲಗಿರಿಯಲ್ಲಿ 1986ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಒಂದು ಜೈವಿಕ ವೈವಿಧ್ಯ ಬಿಸಿ ತಾಣವಾಗಿದೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ವಿಶ್ವದ ಅತಿ ಪ್ರಮುಖ ಜೈವಿಕ ವೈವಿಧ್ಯಮಯ ಬಿಸಿ ತಾಣದಲ್ಲಿ ಒಂದಾಗಿದೆ. 25ನೇ ಪ್ರಶ್ನೆ, ಹಿಲಿಯೋಫೈಟ್ಗಳು ಸಸ್ಯಗಳ ಗುಂಪು ಆಗಿವೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪೂರ್ಣ ಸೂರ್ಯನ ಬೆಳಕಿನಡಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಂತೆ ಸರಿಯಾದ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆ, ನೈಸರ್ಗಿಕ ಗುಹೆಗಳು ಇಲ್ಲಿ ನೆಲೆಯಾಗಿವೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಾಸರಗೋಡು. ಕಾಸರಗೋಡಿನಲ್ಲಿನ ಅಪರೂಪದ ಲ್ಯಾಟ್ಗೈಡ್ ಗುಹೆಗಳು ಇಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರ. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಕೇಳ್ತಾರ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಕೃತ. ದೇಹದಲ್ಲಿನ ಹೆಚ್ಚುವರಿ ಅಮೋನಿಯಾವನ್ನು ಯಕೃತ ಯೂರಿಯಾಗಿ ಪರಿವರ್ತಿಸುತ್ತದೆ ಸರಿಯಾದ ಉತ್ತರ. ಈಗ ಒಟ್ಟು FD ನೋಡಿದ್ರಿ. ಇನ್ನು SDAದಲ್ಲಿ ಬಂದಿರೋ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ರೀ. 28ನೇ ಪ್ರಶ್ನೆ, ನಿಕೋಟಿನ್ ಆಸಿಡ್ ಕೊರತೆಯು ಮನುಷ್ಯರಲ್ಲಿ ಯಾವ ರೋಗಕ್ಕೆ ಕಾರಣವಾಗ್ತದ? ಸ್ನೇಹಿತರೆ ಸರಿಯಾದ ಉತ್ತರ ಪೆಲೆಗ್ರಾಕ್ಕೆ ಸರಿಯಾದ ಉತ್ತರ. ವಿಟಮಿನ್ B3 ಕೊರತೆಯಿಂದ ಪೆಲೆಗ್ರಾ ರೋಗ ಬರುತ್ತದಂತ ತಿಳಿಸಿರ್ತಾರೆ. ಇನ್ನು ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ. ಸ್ನೇಹಿತರೆ ಸರಿಯಾದ ಉತ್ತರ ರೆಡ್ ಡಾಟಾ ಬುಕ್. ಅಳಿವಿನಂಚಿನಲ್ಲಿರುವ ಜೀವಿಗಳ ಮಾಹಿತಿಯನ್ನು IUCN ಸಂಸ್ಥೆಯ ಪುಸ್ತಕದಲ್ಲಿ ಪ್ರಕಟಿಸುತ್ತದೆ. ರೆಡ್ ಡಾಟಾ ಬುಕ್ ರೀ. ಇನ್ನು 30ನೇ ಪ್ರಶ್ನೆ, ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ಜ್ವರ ಯಾವ ರೋಗಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವೈರಸ್ ಯಂತ್ರ ಬರೋ ರೋಗ ಆಗಿರ್ತದೆ ರೀ. FMD ಎಂಬುದು ಸಾಂಕ್ರಾಮಿಕ ವೈರಸ್ನಿಂದ ಹರಡುವ ರೋಗವಾಗಿದೆ. ನೆಕ್ಸ್ಟ್, ದನ ಮತ್ತು ಎಮ್ಮೆಗಳಲ್ಲಿ ಘನಕೃತ ವೀರ್ಯ ಬಳಸಿ ಸಂತಾನೋತ್ಪತ್ತಿ ಜಾರಿಯಾಗಿರುವ ವಿಧಾನ 2015ರಲ್ಲಿ ಬಂದರೆ ಕೃತಕ ಗರ್ಭಧಾರಣ ಕಾರ್ಯಕ್ರಮ ರೀ. ಇದು ಈಗ ದನಗಳ ಅಷ್ಟೇ ಅಲ್ರಿ, ಮನುಷ್ಯರ ಒಳಗೂ ಕೂಡ ಮಾಡಕತ್ತಾರೆ. ಉತ್ತಮ ತಳಿಯ ಜಾನುವಾರುಗಳನ್ನು ಪಡೆಯಲು ಈ ವಿಧಾನ ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ರೀ. ಹುಚ್ಚನಾಯಿ ರೋಗ ಅಥವಾ ರಬ್ಬಿಸ್ದ ವಿರುದ್ಧ ಲಸಿಕೆ ಕಂಡು ಹಿಡಿದವರು ಯಾರಂತ ಕೇಳ್ತಾರ. ಲೂಯಿಸ್ ಪಾಶ್ಚರ್. ನಿನ್ನೆ ತಾನೇ ಪ್ರಶ್ನೆ ಬಂದತ್ರಿ, ಸ್ವಲ್ಪ ರಿಪೀಟ್ ಆಗ್ಯಾವ್ರಿ ಪ್ರಶ್ನೆ, ಇಲ್ರಿ ಒಂದೊಂದಷ್ಟು ಆಗ್ಯಾರಿ. ಇವರು ರಬ್ಬಿಸ್ ಅಥವಾ ಅಂಥ್ರಾಕ್ಸ್ ರೋಗಗಳಿಗೆ ಲಸಿಕೆಯನ್ನು ಕಂಡುಹಿಡಿದರೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಇತ್ತೀಚಿನ ಸಂತಾನ ಫಲವತ್ತತೆಯ ದರವೇನು ಅಂತ ಕೇಳ್ತಾರ. ಇದು 2015ರಲ್ಲಿ ಬಂದಿದ್ದ ಪ್ರಶ್ನೆ ರೀ. 1.9 ರೀ. ಇಲ್ಲಿ ನೋಡ್ರಿ, ಟೋಟಲ್ ಫರ್ಟಿಲಿಟಿ ರೇಟ್ ಒಬ್ಬ ಮಹಿಳೆ ಸರಾಸರಿ ಪಡೆಯುವ ಮಕ್ಕಳ ಸಂಖ್ಯೆನ ಸೂಚಿಸುತ್ತದೆ ಅಂತ ಹೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಜಾಸ್ತಿ ಬರಾಕತ್ತಾರೆ. ಈ ಕೆಳಗಿನಗಳಲ್ಲಿ ಯಾವುದು ತಪ್ಪು ಹೇಳಿಕೆ ಆಗಿದೆ? 2015ರಲ್ಲಿ ಈ ರೀತಿ ಕೇಳ್ಯಾರ್ರಿ. ಸ್ನೇಹಿತರೆ ಇಲ್ಲಿ ನೋಡ್ರಿ, ತಪ್ಪು ಹೇಳಿಕೆ ರೀ. AB ರಕ್ತದ ಗುಂಪು ವ್ಯಕ್ತಿಗಳು A ಪ್ರತಿಜನಕ ಮತ್ತು B ಪ್ರತಿಕಾಯವನ್ನು ಹೊಂದಿರುತ್ತಾರೆ ಎಂಬುದು ತಪ್ಪು ರೀ. ಇಲ್ಲಿ ಸರಿಯಾದ ಉತ್ತರ ಐತೆ ನೋಡಿ, ವಿವರಣೆ ಐತೆ ನೋಡ್ರಿ. AB ರಕ್ತದ ಗುಂಪಿನವರಲ್ಲಿ ಯಾವುದೇ ಪ್ರತಿಕಾಯ ಇರುವುದಿಲ್ಲ, ಅದಕ್ಕಾಗಿ ಇವರು ಸರ್ವಾಂಗೀಣ ಸ್ವೀಕಾರ್ಯ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಕೆಳಕಂಡ ಮಾಲಿನ್ಯದ ಪ್ರಯುಕ್ತ ಮನುಷ್ಯನ ರಕ್ತದಲ್ಲಿ ಆಮ್ಲಜನಕ ನಿವಾರಿಸುವ ಸಾಮರ್ಥ್ಯ ಕಡಿಮೆಯಾಗಿದೆ. ಸ್ನೇಹಿತರೆ, ಕಾರ್ಬನ್ ಮೊನಾಕ್ಸೈಡ್ CO ರಕ್ತದ ಹಿಮೋಗ್ಲೋಬಿನ್ ಜೊತೆ ಅತಿಯಾಗಿ ವೇಗವಾಗಿ ಬೆರೆತು ಆಮ್ಲಜನಕದ ಸರಬರಾಜನ್ನು ತಡೆಯುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಡ್ಯಾಶ್ ಇರುತ್ತದೆ ಅಂತ ಕೇಳ್ತಾರ. ಸ್ನೇಹಿತರೆ, ಮಧ್ಯಕಾಯ ಇರ್ತದ. ಜೀವಕೋಶ ವಿಭಜನೆಗೆ ಅಗತ್ಯವಾದ ಸೆಂಟ್ರೋಸೋಮ್ ನರಕೋಶಗಳಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಎಲ್ಲ ಕಶೇರುಕಗಳು ಸಾಮಾನ್ಯವಾಗಿ ಈ ಕೆಳಗಿನಗಳಲ್ಲಿ ಯಾವುದು ಹೊಂದಿರುತ್ತವೆ ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅವು ಆಂತರಿಕ ಅಸ್ಥಿಪಂಜರ ಮತ್ತು ಬೆನ್ನು ಮೂಳೆಯನ್ನು ಹೊಂದಿರುತ್ತವೆ. ವಿವರಣೆ ನೋಡೋದಾದ್ರೆ, ಬೆನ್ನು ಮೂಳೆ ಮತ್ತು ಮೂಳೆಗಳನ್ನು ಅಸ್ಥಿಪಂಜರ ಕಶೇರುಕಗಳ ಮುಖ್ಯ ಲಕ್ಷಣ ಆಗಿರ್ತದ. ನೆಕ್ಸ್ಟ್ ರೀ, 38ನೇ ಪ್ರಶ್ನೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕವಾಗುತ್ತದೆ? ಸರಿಯಾದ ಉತ್ತರ ವಿಟಮಿನ್ K. ವಿಟಮಿನ್ K ರಕ್ತ ಹೆಪ್ಪುಗಟ್ಟಲು ಬೇಕಾದ ಪ್ರೋಟೀನ್ಗಳ
ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹರೆಂದುಕೊಂಡವರು ಯಾರು ಎನಿಸಿಕೊಂಡವರು ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ಹಿಪ್ರೋಕ್ರೇಟಸ್ ಸರಿಯಾದ ಉತ್ತರ ಆಗಿರ್ತದೆ. ಇವರು ಪಾಶ್ಚಿಮಾತ್ಯ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ವೈರಸ್ ಪೆಥಾಲಜಿಗೆ ಸಂಬಂಧಿಸಿದ ರೋಗಗಳ ಗಣ ಯಾವುದು? ಸ್ನೇಹಿತರೆ, ಎ ಬಿ ಸಿ ಸರಿಯಾಗಿ ಉತ್ತರ ಆಗಿರ್ತಾವ್ರಿ. ದಡಾರ್, ಗದ್ದಗಟ್ಟು ಮತ್ತು ಏಡ್ಸ್ ವೈರಸ್ನಿಂದ ಬರುವ ರೋಗಗಳು ಕ್ಷಯ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ 41ನೇ ಪ್ರಶ್ನೆ, ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯ ಬಿಂಬವು ಅವನ ಕಣ್ಣಿನಗಳಲ್ಲಿ ಎಲ್ಲಿ ಮೂಡುತ್ತದೆ ಅಂತ ಕೇಳ್ತಾರ. ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ. ಇಲ್ಲಿ ವಿವರಣೆ ಕೂಡ ನೋಡ್ರಿ. ಮಯೋಪಿಯಾದಲ್ಲಿ ಕಣ್ಣಿನ ಗುಡ್ಡೆ ಉದ್ದವಾಗಿರುವುದರಿಂದ ದೂರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾವನ್ನು ತಲುಪುವ ಮೊದಲೇ ಕೇಂದ್ರೀಕೃತವಾಗುತ್ತವೆ. ಇದನ್ನು ಸರಿಪಡಿಸಲು ನಿಮ್ನ ಮಸರವನ್ನು ಬಳಸಲಾಗುತ್ತೆ. ಇದನ್ನು ನಂಬರ್ಸ್ ಚೇಂಜ್ ಆಗ್ಯಾರಿ. 142 ಬರೀ 42 ಆಗಬೇಕಿತ್ತು. ಟೈಪಿಂಗ್ದ ಮಿಸ್ಟೇಕ್ ಆಗೈತ್ರಿ. ನೆಕ್ಸ್ಟ್ ಪ್ರಶ್ನೆ, 42ನೇ ಪ್ರಶ್ನೆ, ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿಜೀವಕವಲ್ಲದ್ದು ಈ ಕೆಳಗಿನಲ್ಲಿ ಯಾವುದಂತ ಕೇಳ್ತಾರ. ಬ್ಯಾಕ್ಟಿಮ್ DS ಆಗಿರ್ತದ. ಇಲ್ಲಿ ನೋಡ್ರಿ, ಸ್ಟ್ರಿಪ್ಟೊಮೈಸಿನ್, ಪೆನಿಸಿಲಿನ್ ಮತ್ತು ಜೆಂಟಮೈಸಿನ್ ನೈಸರ್ಗಿಕ ಮೂಲಗಳಿಂದ ಪಡೆಯುವ ಪ್ರತಿಜೀವಕಗಳಾಗಿವೆ. ಆದರೆ ಬ್ಯಾಕ್ಟಿಮ್ DS ಎಂಬುದು ಕೃತಕ ತಯಾರಿಸಿದ ಸಲ್ಫೋನಮೈಡ್ ಗುಂಪಿನ ಔಷಧಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಂಶವಾಹಿ ಇದೊಂದು ವಂಶವಾಹಿಯ ಕಾರ್ಯವನ್ನು ಮರೆಮಾಡುವುದನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳ್ತಾರ. ಎಪಿಸ್ಟಾಟಿಸ್ ಸರಿಯಾದ ಉತ್ತರ ಆಗಿರ್ತದ. ಸ್ನೇಹಿತರೆ, ಒಂದು ವಂಶವಾಹಿಯು ತನ್ನಗಿಂತ ಭಿನ್ನವಾದ ಇನ್ನೊಂದು ವಂಶವಾಹಿಯ ಲಕ್ಷಣಗಳು ಬರದಂತೆ ತಡೆಯುವ ಪ್ರಕ್ರಿಯೆಯನ್ನು ಎಪಿಸ್ಟಾಟಿಸ್ ಎನ್ನಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ನಿದ್ರಾರೋಗಕ್ಕೆ ವಾಹಕ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಟೆಸ್ಟೆಸ್ ನೊಣ ಆಗಿರ್ತದೆ. ಇದು ಆಫ್ರಿಕಾದಲ್ಲಿ ಕಂಡುಬರುವ ರೋಗವಾಗಿದ್ದು ಟ್ರಿಪ್ನಾನೋಸೋಮಾ ಎಂಬ ಪರಾವಲಂಬಿ ಜೀವಿಯಿಂದ ಹರಡುತ್ತದೆ. ಇದನ್ನು ಹರಡುವ ವಾಹಕ ಟೆಸ್ಟೆಸ್ ನೊಣ ಎಂದು ಕರೀತಾರೆ. ಚೇಳಿನಲ್ಲಿ ಉಸಿರಾಡುವ ಅಂಗ ಯಾವುದು ಅಥವಾ ಎಲ್ಲಿಂದ ಉಸಿರಾಡುತ್ತೆ ಅಂತ ಕೇಳ್ಯಾರ. ಬುಕ್ ಲಂಗ್ಸ್ ನಿನ್ನೆ ತಾನೇ ಇದನ್ನು ನೋಡಿವ್ರಿ. ಚೇಳು ಮತ್ತು ಜೇಡಿಗಳಲ್ಲಿ ಪುಸ್ತಕದ ಪುಟಗಳಂತೆ ಪದರವಾಗಿ ಉಸಿರಾಟದ ಅಂಗವಿರುತ್ತದೆ. ಇದನ್ನು ಬುಕ್ ಲಂಗ್ಸ್ ಎಂದು ಕರೆಯಲಾಗ್ತಾರೆ. ಅದನ್ನು ಎದಕ್ಕಂತಾರೆ ಅಂತ ಕೂಡ ತಿಳಿಸ್ಯಾರ ನೋಡ್ರಿ. ಡೌನ್ ಸಿಂಡ್ರೋಮ್ ಎಂಬುದು ಇದರ ಸ್ಥಾನಾಂತರವಾಗಿದೆ ಅಂತ ಕೇಳ್ತಾರ. ಟ್ರೈಸೋಮಿ 21 ಆಗೈತ್ರಿ. ಮನುಷ್ಯನ 21ನೇ ಜೊತೆ ಕ್ರೋಮೋಸೋಮ್ಗಳಲ್ಲಿ 2 ಇರಬೇಕಾದ ಜಾಗದಲ್ಲಿ 3 ಕ್ರೋಮೋಸೋಮ್ಗಳು ಕಂಡುಬರೋದ್ರಿಂದ ಈ ದೋಷ ಉಂಟಾಗುತ್ತದೆ. 47ನೇ ಪ್ರಶ್ನೆ, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂತ ಕೇಳಿದಾರ. ಪಿಚ್ಚರ್ ಪ್ಲಾಂಟ್ ಆಗಿರ್ತದ. ಸಾರಜನಕದ ಕೊರತೆಯಿಂದ ಮಣ್ಣಿನಲ್ಲಿರುವ ಬೆಳೆಯುವ ಇವು ಕೀಟಗಳನ್ನು ಹಿಡಿದು ತಿನ್ನುವ ಮತ್ತು ತಮ್ಮ ಮೂಲಕ ತಮ್ಮ ಪೋಷಕಾಂಶದ ಅಗತ್ಯವನ್ನು ಪೂರೈಸಿಕೊಳ್ತಾವ್ರಿ. ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೀತಾರೆ ಅಂತ ಕೇಳಿದರೆ ಬಾಷ್ಪ ವಿಚಾರದಲ್ಲಿ ನಿನ್ನೆ ಕೂಡ ಆಗೈತ್ರಿ. ಇದು ಪ್ರಶ್ನೆ ಬಂದಂತೆ. ವಾಟರ್ ಬ್ಲೂಮ್ಗಳು ಇದರಿಂದ ಆಗಿವೆ ಅಂತ ಕೇಳ್ತಾರ. ಸರಿಯಾದ ಉತ್ತರ ಶೈವಲಗಳು. ನೀರಿನಲ್ಲಿ ಪೋಷಕಾಂಶಗಳು ಹೆಚ್ಚಾದಾಗ ಶೈವಲಗಳು ಅತಿಯಾದ ಬೆಳೆದು ನೀರಿನ ಬಣ್ಣವನ್ನು ಹಸಿರು ಅಥವಾ ಕೆಂಪಾಗಿಸುವುದನ್ನು ಆಲ್ಗಲ್ ಬ್ಲೂಮ್ ಎಂದು ಕರೀತಾರೆ. 50ನೇ ಪ್ರಶ್ನೆ, ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸುವುದಿಲ್ಲ ಅಂತ ಹೇಳ್ತಾರೆ. ನೈಟ್ರೋಸೋಮೋಸಾಸ್ ಆಗಿರ್ತದ. ರೈಸೋಬಿಯಂ ಮತ್ತು ಅನಾಬಿನ್ ವಾತಾವರಣದ ಸಾರಜನಕವನ್ನು ಭೂಮಿಯಲ್ಲಿ ಸ್ಥಿರೀಕರಿಸುತ್ತವೆ. ಆದರೆ ನೈಟ್ರೋಸೋಮಾಸನ್ ಅಮೋನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತಿಸುವ ಕೆಲಸವನ್ನು ಮಾಡ್ತದ್ರಿ. ಸ್ನೇಹಿತರೆ, ಇವತ್ತು ಒಟ್ಟಾರೆಯಾಗಿ 50 ಪ್ರಶ್ನೆಗಳನ್ನು ನೋಡಿದ್ರಿ. ಇವು FDA ಮತ್ತು SDA ಅಲ್ಲಿ ಬಂದ ಓಲ್ಡ್ ಕ್ವಶನ್ಸ್ ವಿತ್ ಆನ್ಸರ್ ಆಗಿರ್ತಾರೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕ್ಷಮಿಸ್ರಿ. ಒಂದೊಂದು ವರ್ಲ್ಡ್ ಯಾಕಂದ್ರೆ ಇಲ್ಲಿ ನೋಡೇ ಇರಂಗಿಲ್ಲ ಅಂಥ ವರ್ಲ್ಡ್ ಕೂಡ ಬಂದವ್ರಿ.
ಅದಕ್ಕಾಗಿ ಸಣ್ಣ ಪುಟ್ಟ ತಪ್ಪುಗಳಾದರೆ ಕ್ಷಮಿಸಿ ಅಂತೇಳಿ ಸ್ನೇಹಿತರೆ, ನಿಮಗೇನಾದರೂ SDA FDA ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದರೆ ಸಂಪೂರ್ಣವಾದ ಮಾಹಿತಿನ ನೀಡಲಾಗೋದು. ಸ್ನೇಹಿತರೆ, ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಕ್ಲಾಸ್ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕಿರಿ, ನಾವು ಕಂಟಿನ್ಯೂ ಆಗಿ ಮಾಡ್ತೇವೆ ರೀ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.